ಸ್ಟಾರ್ಟ್. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾನು ಆಲ್ರೆಡಿ ಈಗ ಕನ್ನಡ ಸಂಧಿಗಳ ಬಗ್ಗೆ, ವ್ಯಂಜನ ಸಂಧಿಗಳ ಬಗ್ಗೆ ಹೇಳಿದ್ದೀನಿ. ಇವತ್ತು ನಾನು ಹೇಳ್ತೀನಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ. ವಿಭಕ್ತಿ ಪ್ರತ್ಯಯ ಅಂದರೆ ಏನು? ನಾಮಪದಗಳಿಗೆ ಸೇರುವ ಪ್ರತ್ಯಯಗಳಿಗೆ ನಾವೇನಂತ ಕರಿತೀವಿ? ವಿಭಕ್ತಿ ಪ್ರತ್ಯಯ. ಏನಂತ ಕರಿತೀವಿ? ವಿಭಕ್ತಿ ಪ್ರತ್ಯಯ ಅಂದರೆ ನಾಮಪದಗಳಿಗೆ ಸೇರುವ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಬಟ್ ವಿಭಕ್ತಿ ಪ್ರತ್ಯಯಗಳಿಗೆ ಸ್ವತಂತ್ರವಾದ ಅರ್ಥ ಇರೋದಿಲ್ಲ. ಇವು ನಾಮಪದ ಮತ್ತು ಕ್ರಿಯಾಪದಗಳ ನಡುವಿನ ಸಂಬಂಧವನ್ನು ಸೂಚಿಸಲು ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸ್ತವೆ. ಯಾವ್ಯಾವುದು? ನಾಮಪದ ಮತ್ತು ಕ್ರಿಯಾಪದಗಳ ನಡುವಿನ ಸಂಬಂಧವನ್ನು ಸೂಚಿಸಲು ಬಹಳ ಮುಖ್ಯ ಈ ವಿಭಕ್ತಿ ಪ್ರತ್ಯಯಗಳು. ಆಲ್ರೆಡಿ ನಿಮಗೆ ಗೊತ್ತಿದೆ ನಾಮಪದ ಅಂದರೆ ಏನು? ವಸ್ತು, ವ್ಯಕ್ತಿ, ಸ್ಥಳಗಳನ್ನು ಸೂಚಿಸುವ ಪದಗಳಿಗೆ ನಾವೇನಂತ ಕರಿತೀವಿ? ನಾಮಪದ ಅಂತ ಕರಿತೀವಿ. ಕ್ರಿಯಾಪದ ಅಂದರೆ ಏನು? ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ, ಓಡುತ್ತೇನೆ, ಮಾಡುತ್ತೇನೆ, ಇವೆಲ್ಲದಕ್ಕೆ ನಾವೇನಂತ ಕರಿತೀವಿ? ಕ್ರಿಯಾಪದ. ಈ ರೀತಿ ನಾಮಪದ ಮತ್ತು ಕ್ರಿಯಾಪದಗಳ ನಡುವಿನ ಸಂಬಂಧವನ್ನು ಸೂಚಿಸ್ತವೆ ಯಾವ ಈ ವಿಭಕ್ತಿ ಪ್ರತ್ಯಯಗಳು. ಈಗ ನೋಡಿ, ಪ್ರಥಮ ಓ, ದ್ವಿತೀಯ ಹಣ್ಣು, ತೃತೀಯ ಇಂದ, ಚತುರ್ಥಿ ಗೆ, ಹೀಗೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ, ಸಂಬೋಧನ ಆ ಎ ಇರ. ನೋಡ್ರಿ, ಈಗ ಒಂದೊಂದು ಎಕ್ಸಾಂಪಲ್ ಕೊಡ್ತೇನೆ. ಪ್ರಥಮ ಉ, ರಾಮನು. ಈಗ ನು ಅಕ್ಷರವನ್ನು ನಾವು ಹೊಡೆದಾಗ ಉ ಅಕ್ಷರ ಬರುತ್ತದೆ. ಏನಾಯ್ತು? ರಾಮನು, ರಾಮನನ್ನು. ಇಲ್ಲಿ ನಾವು ನ ಅಕ್ಷರವನ್ನು ಹೊಡೆದಾಗ ಅ ಅಕ್ಷರ ಬರುತ್ತೆ. ಹಣ್ಣು, ರಾಮನಿಂದ. ಇಲ್ಲಿ ನೀ ಅಕ್ಷರವನ್ನು ಹೊಡೆದಾಗ ಈ ಅಕ್ಷರ ಬರುತ್ತೆ. ಇಲ್ಲಿ ನಾವು ರಾಮನಿಗೆ, ಓಕೆ, ರಾಮನ ದೆಸೆಯಿಂದ, ರಾಮನ ದೆಸೆಯಿಂದ, ರಾಮನ. ಇಲ್ಲಿ ನೋಡಿ, ಷಷ್ಠಿ ಮತ್ತು ಪ್ರಥಮ ವಿಭಕ್ತಿಗಳು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾವ ರೀತಿ? ರಾಮನು ನು ಅಕ್ಷರವನ್ನು ಸ್ಪ್ಲಿಟ್ ಅಪ್ ಮಾಡಿದಾಗ ಹೂ ಬರುತ್ತೆ, ಇಲ್ಲಿ ನ ಅಕ್ಷರವನ್ನು ಸ್ಪ್ಲಿಟ್ ಅಪ್ ಮಾಡಿದಾಗ ಅ ಅಕ್ಷರ ಬರುತ್ತೆ. ಇನ್ನು ಸಪ್ತಮಿ, ರಾಮನಲ್ಲಿ ನ ಅಕ್ಷರವನ್ನು ಸ್ಪ್ಲಿಟ್ ಅಪ್ ಮಾಡಿದಾಗ ಅ ಅಕ್ಷರ ಬರುತ್ತೆ ಅಲ್ಲಿ. ಲಾಸ್ಟ್ ಒನ್ ಸಂಬೋಧನ ಆ ಎ ಇರ, ರಾಮನೇ. ನೇ ಅಕ್ಷರವನ್ನ ಸ್ಪ್ಲಿಟ್ ಮಾಡಿದ್ರೆ ನಮಗೆ ಎ ಅಕ್ಷರ ಬರುತ್ತೆ. ಈಗ ಮುಂದಿನ ತರಗತಿಯಲ್ಲಿ ನಾನು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು